ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಜನ ಬರ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಅದರಲ್ಲೂ ಎಸ್ಪೆಷಲಿ ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಇವತ್ತು ಬಂದಿರುವಂತದ್ದು ಬೆಂಗಳೂರಿಗೆ ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಆಗಮಿಸಿದ್ದಾರೆ. ಸರ್ಕಾರಿ ಕ್ವಾರಂಟೈನ್ ಬೇಡ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳೊಂದಿಗೆ ಠಾಣೆಯಿಂದ ಬಂದಿದ್ದಾರೆ ಮಹಿಳೆ. ಆಕೆ ಬೇಡ ಸರ್ಕಾರಿ ಕ್ವಾರಂಟೈನ್ ಅಂತ ಹೇಳ್ತಾ ಇರುವಂತದ್ದು. ಹೋಮ್ ಕ್ವಾರಂಟೈನ್ ಕೊಡಿ ಅಂತ ಮಹಿಳೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೋಮ್ ಕ್ವಾರಂಟೈನ್ ಕೊಡಿ, ಪುಟ್ಟ ಮಕ್ಕಳಿದಾವೆ, ಸೊ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಇದ್ದಾರೆ ಅಂತ ಮಹಿಳೆ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಕೊನೆಗೂ ಮಕ್ಕಳಿಗೆ ಹೋಮ್ ಕ್ವಾರಂಟೈನ್ಗೆ ಅಸ್ತು ಅಂತ ಹೇಳಲಾಗಿದೆ. ಎಕ್ಸೆಪ್ಷನ್ಸ್ ಕೇಸ್ ಇವೆಲ್ಲ, ಎಲ್ರಿಗೂ ಕೂಡ ಅವಕಾಶ ಅಲ್ಲ. ಮಕ್ಕಳಿರುವಂತ ಹಿನ್ನೆಲೆಯಲ್ಲಿ ಎಕ್ಸೆಪ್ಷನ್ ಕೇಸ್ ಇದೊಂದು ಮಾಡಿಕೊಡ್ಲಾಗಿದೆ. ಹೋಮ್ ಕ್ವಾರಂಟೈನ್ಗೆ ಇರಿಸಲಾಗಿರುವಂತದ್ದು. ಪಕ್ಕ ಇವ್ರದೆಲ್ಲ ಮಹಾರಾಷ್ಟ್ರದಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಸ್ವಾಬ್ ಟೆಸ್ಟ್ ಅನ್ನಂತೂ ಮಾಡಿರ್ತಾರೆ. ಈಗ ಅವರಿಗೆ ಮಕ್ಕಳಿರುವಂತ ಹಿನ್ನೆಲೆಯಲ್ಲಿ ಹೋಮ್ ಕ್ವಾರಂಟೈನ್ಗೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. सर बोल रहे करने के लिए यहाँ पे होटल में रहने के लिए। वो तो बच्चा रो रहे कैसा रखेंगे, अब कैसा उसको खाना खिलाएगा? वो तो बाहर का खाना नहीं खाते ना। हाँ लेके दिया हम करने सारे मना कर रहे नहीं है। ಮಹಾರಾಷ್ಟ್ರದಿಂದ ಇವತ್ತು ಸಾವಿರಾರು ಜನ ಬಂದ್ರಲ್ಲ, ಸಾಕಷ್ಟು ಜನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ರು. ಕ್ವಾರಂಟೈನ್ ತಪ್ಪಿಸಿಕೊಂಡವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕ್ತಿವಿ, 1 ಗಂಟೆ ಒಳಗಡೆ ಅಧಿಕಾರಿಗಳ ಮುಂದೆ ಬರಬೇಕು. ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಿಂದ ಟ್ರೈನ್ ಅಲ್ಲಿ ಬರ್ತಿದ್ದ ಹಾಗೆ ಕೆಲವರು ತಪ್ಪಿಸಿಕೊಂಡು ಅವರ ಮನೆಗಳಿಗೆ ಹೊರಟೋದ್ರು. ಸೊ ಹೀಗಾಗಿ ಭಾಸ್ಕರ್ ರಾವ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 667 ಪ್ಯಾಸೆಂಜರ್ಸ್ ಬಂದಿದ್ದಾರೆ. ಇಲ್ಲಿ ಬಂದ ತಕ್ಷಣ ಮಹಾರಾಷ್ಟ್ರದಿಂದ ಬಂದವರಿಗೆ ಕ್ವಾರಂಟೈನ್ ಮಾಡಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರದ ಸೂಚನೆ ಇದೆ. ಆ ಕ್ವಾರಂಟೈನ್ ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಜನ ಓಡೋಗಿದ್ದಾರೆ. ಮತ್ತು ಅಲ್ಲಿ ಅವ್ರಿಗೆ ಬೆನ್ನತ್ತಿ ಮಾಡೋದು ಸೂಕ್ತ ಅಲ್ಲ, ಮತ್ತು ಮರ್ಯಾದೆಗೆ ಧಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ರೈಲ್ವೆ ಪೊಲೀಸ್ ಮತ್ತು ವೆಸ್ಟ್ ಡಿವಿಷನ್ ಪೊಲೀಸ್ ಮತ್ತು RPFನವರು ಅವ್ರಿಗೆ ಬೆನ್ನತ್ತಿಲ್ಲ. ಅವ್ರಿಗೆ ರಿಸರ್ವೇಷನ್ ಚಾರ್ಟ್ ತೊಗೊಂಡು ಅವ್ರ ಅಡ್ರೆಸ್ ಕನ್ಫರ್ಮ್ ಮಾಡಿ ಅವ್ರಿಗೆ ನಾವು ಹುಡುಕ್ತೀವಿ ಎಲ್ಲಿದ್ದಾರಂತ. ಹುಡುಕ್ಬಿಟ್ಟು ಅವ್ರಿಗೆ ಕ್ವಾರಂಟೈನ್ ಕಂಪಲ್ಸರಿ ಕಳಿಸ್ಬೇಕು. ಅವರಾಗೆ ವಾಲಂಟ್ರಿಯಾಗಿ ಬಂದು BBMP ಮತ್ತು ಹೆಲ್ತ್ ಅಥಾರಿಟೀಸ್ ಮುಂದೆ ರೈಲ್ವೆ ಸ್ಟೇಷನಲ್ಲಿ ಬಂದಿಲ್ಲ. ಇನ್ನು ಅನದರ್ 1 hour ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಮೇಲೆ ನಾವು ಕಾನೂನು ರೀತಿ ನಾವು ಕ್ರಮ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಬರುತ್ತೆ. ಎಲ್ಲರಿಗೂ ಗೊತ್ತಿದೆ, ಹೊರಗಡೆಯಿಂದ ಬಂದವರು ಇಷ್ಟು ಸೋಂಕು ಅಂಟಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಅವ್ರಿಗೆ ಅನುಕೂಲಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಸಹ ಅದನ್ನು ತಪ್ಪಿಸ್ಕೊಂಡು BBMP ಮತ್ತು ಆರೋಗ್ಯ ಇಲಾಖೆ ಮತ್ತು ಅಲ್ಲಿರೋ ಸಿಬ್ಬಂದಿಗಳ ಜೊತೆ ಜಗಳ ಮಾಡ್ಕೊಂಡು ಅವರು ಓಡೋಗಿರ್ತಾರೆ. ಸೊ ಅವರಾಗೆ ಬರಬೇಕು. ಇಲ್ಲದ್ರೆ ರಿಸರ್ವೇಷನ್ ಚಾರ್ಟ್ ನೋಡಿಬಿಟ್ಟು ಅವ್ರ ಅಡ್ರೆಸ್ಸು, ಫೋನ್ ನಂಬರ್ ನಮ್ಮ ಹತ್ರ ಎಲ್ಲ ಇದೆ, ಎಲ್ಲ ತಪ್ಪಿಸ್ಕೊಂಡು ಹೋಗಿ ಯಾರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ನಂಬರ್ ಆಫ್ ಪ್ಯಾಸೆಂಜರ್ ಮತ್ತೆ ಮಾಡ್ತಿದ್ದಾರೆ. ಒಂದು ಜನ ಸುಮಾರು ಜನ ಓಡೋಗಿದ್ದಾರಂತೆ. ಸೊ ಅದೇನು ಅವ್ರೇನು ಕಳ್ಳರಲ್ಲ, ಸೊ ಅದಕ್ಕೋಸ್ಕರ ನಾವೇನು ಲಾಠಿ ಚಾರ್ಜ್ ತೊಗೊಂಡು ಹೊಡೆಯೋ ಪ್ರಸಂಗ ಏನು ಬರಲ್ಲ. ಬಟ್ ಅವರು ರಾಜ್ಯ ಸರ್ಕಾರ ಕೊಟ್ಟಿರೋ ಸೂಚನೆ ಉಲ್ಲಂಘನೆ ಮಾಡಿದ್ದಾರೆ, NDMA ಉಲ್ಲಂಘನೆ ಮಾಡಿದ್ದಾರೆ ಅವರು. ಸೊ NDMA ಅಡಿಯಲ್ಲಿ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಮತ್ತು ಅವ್ರಿಗೆ ಹುಡುಕ್ಬಿಟ್ಟು ಅವ್ರಿಗೆ ಕ್ವಾರಂಟೈನ್ ಕೊಟ್ಕೊಳ್ತೀವಿ. ಮುಂಬೈಯಿಂದ ಬಂದಂತವರ ಕಿರಿಕನ್ನ ತೋರಿಸ್ತಾ ಇದೀವಿ. ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಗರಂ ಆಗಿದ್ದಾರೆ. ಟಿಕೆಟ್ ಕಾಸಿಗೋಸ್ಕರ, ಅಂದ್ರೆ ಟಿಕೆಟ್ ಕೊಡ್ಲಿಕ್ಕೆ 50 ರೂಪಾಯಿ ಕೊಡಿ ಅಂತ ಕೇಳ್ತಿದ್ದ ಹಾಗೆ ಗಲಾಟೆಯನ್ನ ಮಾಡಿರುವಂತದ್ದು. ಮುಂಬೈನಿಂದ ಬಂದಂತವರು ಬಸ್ ಟಿಕೆಟ್ ದುಡ್ಡು ಕೇಳಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಗರಂ ಆದ್ರು. ಯಾಕಂದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಬಸ್ಸಿಗೆ ಹತ್ತಿಸಲಾಯಿತು. ಅದಾದ್ಮೇಲೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಿದ್ದ ಹಾಗೆ ನಾವು ದುಡ್ಡಂತೂ ಕೊಡೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಫ್ರೀ ಆಗಿ ಅಂತ ಹೇಳಿದ್ರಿ, ಯಾಕೆ ದುಡ್ಡು ಇಸ್ಕೊಳ್ತಾ ಇದ್ದೀರಾ? ಈ ರೀತಿಯಾಗಿ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಗರಂ ಆದಂತ ಪ್ರಸಂಗ ನಡೀತು.
ಪ್ರಾಬ್ಲಮ್ ಇವಾಗ ಅವ್ರಿಗೆ ಕಾಸು ಕೊಡಿ ಅಂದ್ರೆ ನಾವು ಎಲ್ಲಿಂದ ತಂದು ಕೊಡೋದು ಕಾಸು ಸರ್? ಟಿಕೆಟಿಗೆ ಕಾಸು ಕೊಡ್ಬೇಕಂತ ಇವಾಗ ಇಲ್ಲಿಂದ ಹೋಗೋದಕ್ಕೂ 50 ರೂಪಾಯಿ ಟಿಕೆಟ್ ಕಾಸು ಕೊಡಿ ಅಂತ ಹೇಳ್ತಿದ್ದಾರೆ. ಫ್ರೀ ಅಂತ ಇವಾಗ ಅವ್ರು ಹೇಳಿದ್ಕೆ ತಾನೆ ಸರ್ ನಾವು ಕೇಳ್ತಿರೋದು. ಇವಾಗ ಮನೆಗೆ ಫೋನ್ ಮಾಡಿ ಇವಾಗ ಕಾಸು ಇಸ್ಕೊಂಡಿದೆ ಅದಕ್ಕೋಸ್ಕರ ಅಲ್ವಾ ಸರ್ 50 ರೂಪಾಯಿ ಟಿಕೆಟ್ ಕೊಡಿ ಅಂತ ಹೇಳ್ತಿದಾರಲ್ಲ ಇವಾಗ. हम लोग का प्रॉब्लम है, हम लोग इधर से इतना दूर से महाराष्ट्र में से इतना दूर से कष्ट करके आए हैं। अभी इधर आके 50 रुपीज करके मांग रहे हैं। 50 रुपीज हम लोग कहाँ से दे? बस के लिए मांग रहे हैं। इतना बस इतना फ्री नहीं है बोलता है। फ्री में क्यों आया ऐसे बोलते है। तुम लोग मुंबई से आया ना ऐसा बोलता है। ಏನಿಲ್ಲ ಸರ್ ಪ್ರಾಬ್ಲಮ್ ಇವಾಗ ಅವ್ರಿಗೆ ಕಾಸು ಕೊಡಿ ಅಂದ್ರೆ ನಾವು ಎಲ್ಲಿಂದ ತಂದು ಕೊಡೋದು ಕಾಸು ಸರ್? ಟಿಕೆಟಿಗೆ ಕಾಸು ಕೊಡ್ಬೇಕಂತ ಇವಾಗ ಇಲ್ಲಿಂದ